ಭಾಗಪ್ಪ ಹರಿಜನನನ್ನು ಮುಗಿಸಿದ್ರು. ಅವನ ವಿರೋಧಿ ಬಣ ಭಾಗಪ್ಪ ಹರಿಜನನನ್ನು ಮುಗಿಸಿದ್ರು. ಭೀಮಾ ತೀರದ ರಕ್ತ ಚರಿತ್ರೆಯ ಮತ್ತೊಂದು ಪುಟ ಕೊನೆಯಾಯಿತು. ಮತ್ತೊಂದು ಪುಟ ಅಷ್ಟೇ, ಪುಸ್ತಕ ನಾನು ಹೇಳ್ತಾ ಇಲ್ಲ. ಭೀಮಾ ತೀರದ ರಕ್ತ ಚರಿತ್ರೆಯ ಮತ್ತೊಂದು ಕರಾಳ ಪುಟ ಎಂಡಾಗಿದೆ. ಇಲ್ಲಿ ಚಂದಪ್ಪ ಹರಿಜನನ ಶಿಷ್ಯ ಭಾಗಪ್ಪ ಹರಿಜನ. ಚಂದಪ್ಪ ಹರಿಜನ ನಟೋರಿಯಸ್ ಇದ್ದ, ಭಾಗಪ್ಪ ಹರಿಜನ ಅವನಿಗಿಂತ ನಟೋರಿಯಸ್ ಇದ್ದ. ಇವನನ್ನು ಹೇಗೆ ಸಾಯಿಸಿದ್ರು ಅಂತ ಪ್ರಶ್ನೆ ಇದೀಗ ರೈಸ್ ಆಗ್ತಾ ಇದೆ. ಇವನು ಬಹಳ ಎಸ್ಕೇಪ್ ಆಗ್ತಿದ್ದ, ಸಿಕ್ಕಾಕೊಳ್ತಾ ಇರಲಿಲ್ಲ. 6 ಗುಂಡುಗಳು ಬಿದ್ದಿದ್ದರೂ ಕೂಡ, ಒಮ್ಮೆ ಶೂಟೌಟ್ ಆಗಿರುತ್ತೆ ಇವನ ಮೇಲೆ, 6 ಗುಂಡುಗಳು ಬಿದ್ದಿರುತ್ತೆ. 6 ಗುಂಡುಗಳು ಬಿದ್ದರೂ ಕೂಡ ಇವನು ಗುಂಡಿಗೆ ಗಟ್ಟಿ ಇತ್ತು, ಎಸ್ಕೇಪ್ ಆಗಿದ್ದ. ಎಸ್ಕೇಪ್ ಆದಮೇಲೂ ಕೂಡ ಭೂಗತನಾಗಿಯೇ ಕೆಲಸವನ್ನು ಮಾಡ್ತಾ ಇದ್ದ ಇವನು. ಇವನ ಕೊಲೆಗೆ ಎಂಥ ಸ್ಕೆಚ್ ಹಾಕಿದ್ರು ಅಂತ ಹೇಳಿದ್ರೆ, ನೋಡಿ, ಭಾಗಪ್ಪ ಹರಿಜನನನ್ನು ಮರ್ಡರ್ ಮಾಡಿದ್ದು ಹೀಗೆ. ಭಾಗಪ್ಪ ಹರಿಜನ ಹತ್ಯೆಗೆ ಸ್ಕೆಚ್ ಹಾಕಿದವ್ರು ಯಾರು, ಇವನ ಕ್ರೈಮ್ ಡೈರಿ ಹೇಗಿತ್ತು, ಕ್ರೈಮ್ ಸ್ಟೋರಿ ಏನಿದೆ ಅಂತ ನೋಡಿದಾಗ ನೋಡಿ, ತುಂಬ ಹವಾ ಇಟ್ಟಿದ್ದ ಇವನು ಭೀಮಾ ತೀರದಲ್ಲಿ, ತುಂಬ ಹವಾ ಇಟ್ಟಿದ್ದ ಭೀಮಾ ತೀರದಲ್ಲಿ. ಇವನ ಹೆಸರು ಕೇಳಿದ್ರೆ ಒಂಥರ ಭಯಪಡುವಂಥ ಸ್ಥಿತಿ ಇತ್ತಲ್ಲಿ. ಇವನು ಯಾವಾಗ ಎಲ್ಲಿ ಯಾವ ಥರ ಅಟ್ಯಾಕ್ ಮಾಡ್ತಾನೆ ಗೊತ್ತಿಲ್ಲ, ಅಷ್ಟರ ಮಟ್ಟಿಗಿನ ಚಾಣಾಕ್ಷ ಇದ್ದ ಇವನು, ನಟೋರಿಯಸ್ ಕೂಡ ಇದ್ದ. ನೋಡಿ, ಮದೀನಾ ನಗರದ ಪರಿಚಯಸ್ಥನ ಮನೆಗೆ ಆಗಾಗ ಹೋಗ್ತಾ ಇದ್ದ ಭಾಗಪ್ಪ ಹರಿಜನ. ಯಾವತ್ತಿಗೂ ಅಷ್ಟೇ, ಈ ಭೂಗತ ಲೋಕದ ಭಾಷೆಯಲ್ಲಿ ಹೇಳ್ತಾರೆ, ನೀನು ಎಲ್ಲ ಮಲಗುತ್ತೀಯಾ ಅಂತ ಯಾವತ್ತಿಗೂ ಕೂಡ ಯಾರಿಗೂ ಗೊತ್ತಾಗದೇ ಇರೋ ಥರ ನೋಡ್ಕೋ ಅಂತ. ರೌಡಿಗಳ ಒಂದು ಲೋಕದಲ್ಲಿ, ಅಪರಾಧಿಗಳ ಲೋಕದಲ್ಲಿ ನೀನು ಎಲ್ಲಿ ವಿಶ್ರಾಂತಿ ತಗೊಳ್ತೀಯಾ, ಎಲ್ಲಿ ನಿದ್ರೆ ಮಾಡ್ತೀಯ ನೀನು ಅಂತ ಯಾವತ್ತೂ ಯಾರಿಗೂ ಹೇಳಕ್ಕೆ ಹೋಗಬೇಡ, ನಿನ್ನ ಜೊತೆಯವ್ರಿಗೂ ಹೇಳಬೇಡ ಅಂತ. ಅಂಥ ಭಾಗಪ್ಪ ಹರಿಜನ ಇದೊಂದು ವಿಚಾರದಲ್ಲಿ ಯಾಮಾರ್ಬಿಟ್ಟಿದ್ನ. ಮದೀನಾ ನಗರದ ಪರಿಚಯಸ್ಥನ ಮನೆಗೆ ಹೋಗಿ ಆವಾಗ ಹೋಗ್ತಾ ಇದ್ದ, ರಾತ್ರಿಯಲ್ಲೇ ಕಾಲ ಕಳೀತಾ ಇದ್ದ ಇವನು ಅಂತ ಮೊದಲು ಗೊತ್ತಾಗುತ್ತೆ ವಿಷಯ. ಅನೇಕ ಬಾರಿ ಇವನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ, ಎಲ್ಲ ಬಾರಿ ತಪ್ಪಿಸ್ಕೊಂಡಿದ್ದ. 6 ಗುಂಡುಗಳನ್ನು ಸಿಡಿಸಿದ್ರು ಇವನ ಮೇಲೆ, ಆಗಲೂ ತಪ್ಪಿಸ್ಕೊಂಡಿದ್ದ. ಇಲ್ಲಿಯೇ ಇದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಷನನ್ನು ಪಡ್ಕೊಳ್ತಾರೆ ಇವನ ವಿರೋಧಿಗಳು ಅಥವಾ ದುಷ್ಕರ್ಮಿಗಳು. ಏನು ಮಾಡ್ತಾರೆ, ಇವನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆನೇ ಮಾಡಬೇಕು ಅಂಥೇಳಿ ಕೊಡ್ಲಿ, ಕುಡುಗೋಲು, ಗನ್ನು ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ. ಆ ಕಡೆ ಗನ್ನುಗಳಂತ ಹೇಳಿದ್ರೆ ಏನು ಲೈಸೆನ್ಸ್ಡ್ ಗನ್ನುಗಳಲ್ಲ, ಅವೆಲ್ಲವೂ ಕೂಡ ನಾಡ ಬಂದೂಕುಗಳು ಅಂತಾರೆ. ಕಂಟ್ರಿ ಮೇಡ್ ಪಿಸ್ತೂಲು, ಕಂಟ್ರಿ ಮೇಡ್ ಗನ್ನುಗಳು ಅಂತ. ಸೊ ಆ ರೀತಿ ಅಕಸ್ಮಾತ್ ಕೊಡ್ಲಿ ಏಟಿಗೆ ಮಿಸ್ ಆದ್ನ, ಇವನನ್ನು ನಾವು ಮಚ್ಚಿನಿಂದ ಮುಗಿಸ್ಬೇಕು. ಅಕಸ್ಮಾತ್ ಮಚ್ಚಿನ ಏಟಿಗೂ ಸಿಕ್ಕಲಿಲ್ವಾ, ಇವನ್ನ ಗನ್ನಿಂದ ಹೊಡೆದು ನಾವು ಸಾಯಿಸಬೇಕು, ಶೂಟ್ ಮಾಡಿ ಸಾಯಿಸಬೇಕು ಅಂತ. ಘಟನೆಗೆ ಹಳೆಯ ವೈಷಮ್ಯನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆಟೋದಲ್ಲಿ ಬಂದಿರ್ತಾರೆ 4-5 ಜನ ದುಷ್ಕರ್ಮಿಗಳು. ಭಾಗಪ್ಪನ ಕೊಲೆ ಮಾಡಬೇಕು ಅಂತಲೇ ಇವರು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ವಿಜಯಪುರ ನಗರದ ಮದೀನಾ ನಗರದ ಮನೆಯಲ್ಲಿದ್ದಂಥ ಭಾಗಪ್ಪ ಊಟ ಮಾಡಿಕೊಂಡು ಮನೆ ಎದುರುಗಡೆ ವಾಕಿಂಗ್ ಮಾಡ್ತಾ ಇರ್ತಾನೆ. ಇವನಿಗೆ ಅದು ಎಲ್ಲಿಂದ ಅಂತ ಕಾನ್ಫಿಡೆನ್ಸ್ ಇತ್ತು ಗೊತ್ತಿಲ್ಲ. ವಾಕಿಂಗ್ ಮಾಡುವಷ್ಟು ಕಾನ್ಫಿಡೆನ್ಸ್ ಇವನಿಗಿತ್ತು ಅಂತ ಹೇಳಿದಾಗ ಇವನಿಗೆ ಆಪತ್ತು ಬಂದಿತ್ತು ಅಂತ. ನಮ್ಮ ಹಳ್ಳಿ ಕಡೆ ಈ ಹಾವಿನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಒಂದು ಹಾವು ತುಂಬ ಆಚೆ ಎಲ್ಲರಿಗೂ ಕಾಣಿಸ್ಕೊಳ್ತಾ ಇದ್ದರೆ, ಹಾದಿ ಬೀದಿಲಿ ಕಾಣಿಸ್ಕೊಳ್ತಾ ಇದ್ದರೆ, ಇದಕ್ಕೇನೋ ಟೈಮ್ ಹತ್ತಿರ ಬಂದಿದೆ, ಅದಕ್ಕೆ ಹಿಂಗೆ ಕಾಣಿಸ್ಕೊಳ್ತಾ ಇದೆ ಇದು ಅಂತಾರೆ ಹಳ್ಳಿ ಕಡೆ. ಅಂದರೆ ಅದು ಯಾರೋ ನೋಡ್ತಾ ಇರ್ತಾರೆ, ಯಾರೋ ಒಬ್ಬರು ಸಾಯಿಸ್ಬಿಡ್ತಾರೆ ಹಾವನ್ನ ಅಂತ, ಯಾರೋ ಒಬ್ಬರು ಹೊಡೆದು ಹಾಕ್ಬಿಡ್ತಾರೆ, ಇದನ್ನು ಏನು ಮಕ್ಕಳು ಕಚ್ಚುತ್ತೆ, ವಯಸ್ಸಾದ ಕಚ್ಚುತ್ತೆ ಅಂದ್ಬಿಟ್ಟು ಸಾಯಿಸ್ಬಿಡ್ತಾರೆ ಅಂತ. ಇವ್ನು ನೋಡಿ ಅಲ್ಲಿ ಊಟ ಮಾಡಿದ್ದು ಅಲ್ಲದೆ ಆರಾಮಾಗಿ ಮನೆ ಎದುರುಗಡೆ ವಾಕಿಂಗ್ ಮಾಡ್ತಾ ಇದ್ದಂತೆ. ಬಂದರು ಹಂತಕರು, ಮಾರಕಾಸ್ತ್ರ ಇತ್ತು, ಬಂದೂಕಿತ್ತು, ಗುಂಡು ಹಾರಿಸಿದ್ರು, ಹತ್ಯೆ ಮಾಡಿದ್ರು. ಇವನು ಮೊದಲೇ 6 ಗುಂಡು ಹೊಡೆದಿದ್ರಲ್ಲ, ಇವನಿಗೆ 6 ಗುಂಡು ಬಿದ್ದಾಗಲೂ ಸತ್ತಿರಲಿಲ್ವಲ್ಲ, ಅವ್ರಿಗೆ ಕನ್ಫರ್ಮೇಷನ್ ಬೇಕಿತ್ತು ಇವನು ಸತ್ನಾ ಅಂತ. ಆಮೇಲೆ ಏನು ಮಾಡ್ತಾರೆ ಇವರು, ಅಕಸ್ಮಾತ್ ಬದುಕ್ಬಿಟ್ರೆ ಬಿಡ್ತಾನ ಭಾಗಪ್ಪ ನಮ್ಮನ್ನು ಅಂತೇನು ಮಾಡ್ತಾರೆ, ಕೊಡಲಿ ಮಚ್ಚು ಎಲ್ಲ ತಗೊಂಡು ಅವನ ಮುಖ ನೀವು ಹೇಳಬೇಕು ಯಾರಿಗಾದರೂ, ಇವನೇ ಭಾಗಪ್ಪ ಅಂತ ಯಾರಿಗಾದರೂ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಹೊರತು, ಆ ರೀತಿ ಅಷ್ಟು ವಿಕಾರವಾಗಿ ಭೀಕರವಾಗಿ ಅವನನ್ನು ಮುಗಿಸ್ಬಿಡ್ತಾರೆ. ಇದೇ ಭಾಗಪ್ಪನ ಮೇಲೆ 10 ಕೇಸ್ಗಳಿದೆ. ಈ ಪೈಕಿ 6 ಮರ್ಡರ್ ಕೇಸ್ಗಳು. ಭಾಗಪ್ಪ ಏನು ಸಂತ ಅಲ್ಲ, ಏನು ಸಾಧು ಸಂತ ಶಾಂತಮೂರ್ತಿ ಏನಲ್ಲ ಇವನು 6 ಮರ್ಡರ್ ಕೇಸ್ಗಳಲ್ಲಿ ಬೇಕಾಗಿದ್ದಂಥವನೇ ಇವನು. ನೋಡಿ, ಭೀಮಾ ತೀರದ ಬಹುತೇಕ ಕೊಲೆ ಪ್ರಕರಣಗಳಲ್ಲಿ ಇವನ ಹೆಸರಿರುತ್ತಲ್ಲಿ. A1, A3, A5 ಇವನೇ ಅದರಲ್ಲಿ. ಸಿಂದಗಿ ತಾಲೂಕಿನವನು ಇವನು, ಬ್ಯಾಡಗಿಹಾಳ ಗ್ರಾಮದವನು. 10ಕ್ಕಿಂತ ಅಧಿಕ ಪ್ರಕರಣಗಳಲ್ಲಿ ಇವನ ಮೇಲೆ ಕೇಸ್ಗಳಿದೆ. 6 ಕೊಲೆ ಪ್ರಕರಣ ಇದ್ದರೆ 4 ಬೇರೆ ಬೇರೆ ಪ್ರಕರಣಗಳು ಇವನ ಮೇಲೆ ದಾಖಲಾಗಿವೆ. 2000ನೇ ಇಸ್ವಿಯಲ್ಲಿ ದಣ ಸೊಲ್ಲಾಪುರದ ದೋತ್ರೆ ಗ್ರಾಮದಲ್ಲಿ ಚಂದಪ್ಪ ಹರಿಜನನ ಮೇಲೆ ಪೊಲೀಸರು ಎನ್ಕೌಂಟರ್ ಮಾಡ್ತಾರಲ್ಲ, ಚಂದಪ್ಪ ಹರಿಜನ ಎನ್ಕೌಂಟ್ರನ್ನ ಕಣ್ಣಾರೆ ಕಣ್ಣಂಥವನು ಭಾಗಪ್ಪ ಹರಿಜನ. ಬಿಡ್ತಾನ ಅವನು ಭಾಗಪ್ಪ, ಅವಾಗ ಬಿಡಲ್ಲ. ಇವನು ಏನು ಮಾಡ್ತಾನೆ, ಪೊಲೀಸರ ಮೇಲೆ ಗುಂಡು ಹಾರಿಸ್ತಾನೆ. ಇದೇ ಭಾಗಪ್ಪ ಪೊಲೀಸರ ಮೇಲೆ ಗುಂಡು ಹಾರಿಸ್ತಾನೆ. ಯಾವ ಕಾಲ ನೋಡಿ, ನಾವು ಹೇಳ್ತಾ ಇರೋದು 2000ನೇ ಇಸ್ವಿ. ಅಲ್ಲಿಂದ 25 ವರ್ಷಗಳ ಕಾಲ ಇವನು ಸರ್ವೈವ್ ಆಗಿದ್ದಾನಲ್ಲ, ಇದೇ ದೊಡ್ಡ ಮಿರಾಕಲ್ ಇದು. ಇಂಥ ಒಬ್ಬ ನಟೋರಿಯಸ್ಸು 25 ವರ್ಷಗಳ ಕಾಲ ಯಾರ ಮಚ್ಚಿನೇಟಿಗೂ ಯಾರ ಗುಂಡಿನೇಟಿಗೂ ಸಿಗದೆ ಇವನು ಬಚಾವಾಗಿದ್ನಲ್ಲ, ಇವನೊಬ್ಬ, ಇನ್ನೂ ನಿಮಗೆ ಗೊತ್ತಿರಲಿ, ಇವನು ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಒಬ್ಬ ಸ್ನೈಪರ್ ಅಂತ, ಮಹಾನ್ ಗುರಿಕಾರ ಭಾಗಪ್ಪ ಹರಿಜನ.
ಸಖತ್ತು ಗುರಿಕಾರ, ಶಾರ್ಪ್ ಶೂಟರ್ ಅಂತ ಹೇಳ್ತಾರೆ ಇವನಿಗೆ. ಅಂಥ ಶಾರ್ಪ್ ಶೂಟರ್ ಇವನು. 25 ವರ್ಷಗಳ ಕಾಲ ಸರ್ವೈವ್ ಆಗಿದ್ದ. ಪೊಲೀಸರು ಕೂಡ ಚಂದಪ್ಪ ಹರಿಜನ್ ಎನ್ಕೌಂಟರ್ ಮಾಡಿದಾಗ ಪೊಲೀಸರ ಮೇಲೆ ಗುಂಡು ಹಾರಿಸಿದ್ದ. 1997 ಚಡಚಣದಲ್ಲಿ ಒಂದು ಮರ್ಡರ್ ಕೇಸ್ ಆಗಿತ್ತು. 97-98 ಆಳಂದದಲ್ಲಿ 2 ಕೊಲೆ ಆಗಿತ್ತು, ಕಿಡ್ನ್ಯಾಪ್ ಆಗಿತ್ತು. 98 ಸಿಂದಗಿ ಠಾಣೆ ವ್ಯಾಪ್ತಿಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದಂಥ ಪ್ರಕರಣ. 99 ಆಲಮೇಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ. ಆಲ್ಪುರ ತಾಲೂಕಿನ ಶಿರೋಳದಲ್ಲಿ 2003ರಲ್ಲಿ 4 ಜನರ ಮರ್ಡರ್ ಆಗಿತ್ತು. ಎಲ್ಲ ಪ್ರಕರಣಗಳ ಜೊತೆಗೆ ಈಚೆಗೆ ನಡೆದಂಥ ಕೆಲವು ಕೊಲೆ ಕೇಸ್ಗಳಲ್ಲೂ ಕೂಡ ಭಾಗಪ್ಪ ಬೇಕಾಗಿದ್ದ. ಸೊ ಓವರಾಲ್ ಆಗಿ ಏನಾಯಿತು, ಇವನು ಟೈಮ್ ಹತ್ತಿರ ಬಂದಿತ್ತು, ಎದುರಾಳಿಗಳು ಕಾಯ್ತಾ ಕೂತಿದ್ರು. ಇವನು ಯಾವಾಗ ಊಟ ಮಾಡಿ ಆಚೆ ವಾಕಿಂಗ್ ಮಾಡುವಷ್ಟು ನಿರಾಳನಾದ, ಇವನಿಗೆ ಟೈಮ್ ಹತ್ತಿರ ಬಂದಿತ್ತು, ಮುಗಿಸಿದ್ರು. ನಗರದಲ್ಲಿ ಈ ಭಾಗಪ್ಪ ಹರಿಜನನ ಮನೆ ಇದೆ. ಸುಮಾರು 9:20ರಿಂದ 9:30 ಸಮಯದಲ್ಲಿ ಯಾರೋ 4-5 ಜನ ಒಂದು ಆಟೋದಲ್ಲಿ ಬಂದು ಭಾಗಪ್ಪ ಹರಿಜನನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಭಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ 4ರಿಂದ 5 ಜನ ಬಂದು ಕೊಡ್ಲಿ ಅಂತ ಹೊಡೆದಿದ್ದಾರೆ, ಮತ್ತೆ ಪಿಸ್ತೂಲ್ ಇಂತ್ರನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನು ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ. ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗಿದೆ. ಅದು ನೋಡಬೇಕು, ನೇಚರ್ ಆಫ್ ಇಂಜುರೀಸ್, ಬಾಡಿ ಮೇಲೆ ಇಂಜುರೀಸ್ ಇದೆ. ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ, ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲಿ